ಸಿಜೆ ರಾಯ್ ಅವರ ಆತ್ಮಹತ್ಯೆಯ ಪ್ರಕರಣ ತುಂಬಾ ಸೂಕ್ಷ್ಮವಾದ ಒಂದಷ್ಟು ವಿಚಾರಗಳಿಗೆ ಲಿಂಕ್ ಆಗ್ತಿರುವಂತದ್ದು. ತುಂಬಾ ಗಂಭೀರವಾದ ಆರೋಪಗಳನ್ನ ಕಾಂಗ್ರೆಸ್ನ ಶಾಸಕರು ನಾಯಕರು ಮಾಡ್ತಿರೋ ಸಂದರ್ಭದಲ್ಲೇ ಕೇರಳದ ಚುನಾವಣೆಗೆ ಫಂಡ್ ಕೇಳೋದಕ್ಕೆ ಪ್ರೆಷರ್ ಹಾಕಿದ್ರು ಕಾಂಗ್ರೆಸ್ನ ಶಾಸಕರು ಮಾಡ್ತಿರುವಂತದ್ದು. ವಿಶೇಷ ಅಂದ್ರೆ ಕೇರಳದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಂದು ಪಾಲಿಕೆನ ಗೆಲ್ಲೋದಕ್ಕೂ ಕೂಡ ಈ ಕೆಟ್ಟ ಕೊಳಕು ಹಣವನ್ನ ತಗೊಂಡೋದ್ರ ಯಾರು? ಇಂಪಾರ್ಟೆಂಟ್ ವಿಚಾರ, ತನಿಖೆಯಿಂದ ಹೊರಗೆ ಬರಬೇಕು. ಪ್ರದೀಪ್ ಈಶ್ವರ್ ತುಂಬಾ ಗಂಭೀರವಾದ ಆರೋಪ ಮಾಡಿದ್ದಾರೆ. ಆರೋಪ ಮಾಡುವಂತಹ ಸ್ಥಿತಿಯಲ್ಲಿದೆ ಈ ಕೇಸ್. ಒಂದು ವೇಳೆ ಈ 6.35 mm ಬುಲೆಟ್ ಅವರ ದೇಹದ ಎಡಭಾಗಕ್ಕೆ, ಎದೆಯ ಭಾಗಕ್ಕೆ, ಎದೆಯನ್ನು ಸೀಳ್ಕೊಂಡೋಗಿದೆ, ಬೆನ್ನಿನ ಪಕ್ಕೆಲುಬನ್ನ ಸೀಳಿದೆ, ಶ್ವಾಸಕೋಶದ ಕೆಳಭಾಗವನ್ನ ಪೀಸ್ ಮಾಡಿದೆ, ದೇಹದಲ್ಲೇ ಹೊಕ್ಕಿದೆ, ಹೊರಗಡೆ ಬಂದಿಲ್ಲ. ಆ ಬುಲೆಟ್ ಯಾವ ಪಿಸ್ತೂಲಿಂದ ಹಾರ್ತು, ಆ ಪಿಸ್ತೂಲ್ನ ಟ್ರಿಗರ್ ಹೊತ್ತಿದ್ಯಾರು? ನೋಡಿ, ಅಲ್ಲಿ ಕಣ್ಣೆದುರುಗಡೆ ವಿಚಾರಣೆ ನಡೀತಿದೆ. 7-8 ಜನ IT ಅಧಿಕಾರಿಗಳಿದ್ದಾರೆ. ಕೃಷ್ಣ ಪ್ರಸಾದ್ ಅನ್ನುವಂತಹ ಒಬ್ಬ ಅಧಿಕಾರಿಯ ಹೆಸರನ್ನ ಇದೇ ರಾಯ್ ಅವರ ತಮ್ಮ ಬಾಬು ರಾಯ್ ಉಲ್ಲೇಖ ಮಾಡಿದ್ದಾರೆ. ಒಂದು ವಿಚಾರಣೆಯ ಸಂದರ್ಭದಲ್ಲಿ ಇಂತಹ ವಸ್ತುಗಳಿದ್ರೆ ಸುಪರ್ದಿತ್ತು, ಒಂದು ಫೋನು ಬಿಡಲ್ಲ, ಕಿತ್ಕೋತಾರೆ. ಅಂತದ್ರಲ್ಲಿ ಪಿಸ್ತೂಲ್ ಯಾಕೆ ಕೊಟ್ಟಿದ್ರು? ಇವರೇ ಕೊಟ್ರ? ಅವ್ರ ಕೈಲಿ ಇದ್ರೂ ಕೂಡ ಸುಮ್ಮನೆ ಬಿಟ್ಬಿಟ್ರ? ಅಥವಾ ಒಬ್ಬ 8,500-9,000 ಕೋಟಿ ಒಡೆಯ IT ಸಾಕಷ್ಟು ನೋಡಿರ್ತಾರೆ. ವಿಚಾರಣೆಯ ಸಂದರ್ಭದಲ್ಲೇ ಆತ ತನ್ನ ಎದೆಗೆ ಗುಂಡಿಟ್ಕೊಂಡು ಹೊಡ್ಕೋತಾನೆ, ಶೂಟ್ ಮಾಡ್ಕೋತಾನೆ ಅಂದ್ರೆ ಎಷ್ಟರ ಮಟ್ಟಿಗಿನ ಪ್ರೆಷರ್ ಹಾಕಿರಬಹುದು? ಯಾರು? ಆಗ ಇದ್ದಂಥವ್ರು ಈಗ ಕೇಂದ್ರ ಗೃಹ ಸಚಿವಾಲಯ ತಿಪ್ಪೆ ಸಾರಿಸುವ ಪ್ರಯತ್ನ ಮಾಡಬಹುದು. ಒಂದು. ಎರಡನೇದ್ದು, ಇಲ್ಲಿ ಏನಾಯ್ತು, ಸಂಬಂಧಪಟ್ಟ ಅಧಿಕಾರಿಗಳನ್ನ ಒಂದು 4 ದಿನಕ್ಕೋ 15 ತಿಂಗಳು, ಒಂದು 4 ತಿಂಗಳಿಗೋ ಸಸ್ಪೆಂಡ್ ಮಾಡಬಹುದು. ನೋಡಿ, DK ರವಿ ಅವರ ಪ್ರಕರಣವನ್ನ ತುಂಬಾ ಸೂಕ್ಷ್ಮವಾಗಿ ಇಲ್ಲಿ ಉಲ್ಲೇಖ ಮಾಡಿದ್ರೆ, ಹೋಲಿಕೆ ಮಾಡಿದ್ರೆ, ಆ ತನಿಖಾಧಿಕಾರಿಗಳು ಅಥವಾ ಅವತ್ತಿನ ಸರ್ಕಾರಕ್ಕೆ ಎಷ್ಟು ದೊಡ್ಡ ಡ್ಯಾಮೇಜ್ ಆಯ್ತು. ಈಗ ಕೇಂದ್ರದ ತನಿಖಾ ಸಂಸ್ಥೆಗಳೇ ಬಂದು ಈ ಕೆಲಸವನ್ನ ಮಾಡಿವೆ, ಅವರ ಕಣ್ಣೆದ್ರೆ ಆಗಿದೆ. ಹಾಗಿದ್ರೆ ಈ ಪ್ರಕರಣದಲ್ಲಿ ಮೋದಿಯವರ ಪಾತ್ರ ಇದೆ ಅಂತ ಹೇಳಲಿಕ್ಕಾಗುತ್ತಾ? ರಾಜಕೀಯವಾಗಿ ಟೀಕೆ ಮಾಡಬಹುದು. ಆದ್ರೆ ಕೇರಳದ ಚುನಾವಣೆಗೆ ಫಂಡ್ ಕೇಳಕ್ ಬಂದಿದ್ರು ಅಂದ್ರೆ ತನಿಖಾ ಸಂಸ್ಥೆಗಳು ಇನ್ಮೇಲೆ ಈ ಬೀದಿ ಬದಿಲಿ ರೌಡಿಗಳಿರ್ತಾರಲ್ಲ, ಏನಪ್ಪಾ ಮಾಮೂಲಿ ಕೊಟ್ಟಿಲ್ಲ, ತಿಂಗಳದ್ದು ವಾರದ್ದು ಅಂತ ಹಫ್ತಾ ವಸೂಲಿಗೆ, ಆ ರೀತಿ ಏನಾದ್ರೂ IT ತನಿಖಾ, ಕೇಂದ್ರ ತನಿಖಾ ಸಂಸ್ಥೆಗಳು ಬಂದ್ ಇಳಿದಿದಾವ? ಒಬ್ಬ ಅಲ್ಲ, IT ಅಧಿಕಾರಿಗಳ ಸುಪರ್ದಿಯಲ್ಲಿ ವಿಚಾರಣೆ ನಡೀತಿರುವಂತಹ ಸಂದರ್ಭದಲ್ಲೇ ವಿಚಾರಣಾಧೀನ ವ್ಯಕ್ತಿ ಶೂಟ್ ಮಾಡ್ಕೊಂಡು ಸುಸೈಡ್ ಮಾಡ್ಕೋತಾನೆ, ಅದು ಪಿಸ್ತೂಲಿಂದ ಅಂದ್ರೆ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಈ ಇಷ್ಟು ಸೂಕ್ಷ್ಮ ಪ್ರಕರಣದಲ್ಲಿ ಇನ್ನೂ ಒಂದು ವಿಚಾರ, IT ಅಧಿಕಾರಿಗಳ ಎದುರಲ್ಲೇ, IT ಆಫೀಸರ್ಗಳ ಎದುರಲ್ಲೇ ಆತ ಶೂಟ್ ಮಾಡ್ಕೊಂಡಿದ್ದಾನೆ ಅನ್ನೋದಾದ್ರೆ ಇವರು ಏನ್ ಮಾಡ್ತಿದ್ರು? ಕಡ್ಲೆಪುರಿ ತಗೊಂಡೋಗಿದ್ರ? ತಿಂತ ಕೂತಿದ್ರ? ಗೆಣಸ್ಕೆತ್ತಿದ್ರ? IT ಅಧಿಕಾರಿಗಳು ಅಂದ್ರೆ ಏನು, ಸುಮ್ನೆನಾ? ಇನ್ನೂ ಮುಖ್ಯವಾದ ವಿಚಾರ, ಈ ಪ್ರಕರಣದಲ್ಲಿ ಈಗ ಇಬ್ಬರು ಪ್ರಭಾವಿಗಳು ಅವರ ಲಿಂಕ್ ಇದೆ ಈ ಪ್ರಕರಣದಲ್ಲಿ ಅನ್ನುವಂಥದ್ದು ಒಂದಾದ್ರೆ, ದಕ್ಷಿಣ ಭಾರತದ ಖ್ಯಾತ ನಟಿಯೊಬ್ಬರ ಲಿಂಕ್ ಅನ್ನು ಕೂಡ ಮಾಡ್ತಿದ್ದಾರೆ. ಇವು ಸುಮ್ಮನೆ ಸುದ್ದಿಗೆ ಒಂದು ರೋಚಕತೆಯನ್ನ ಹೆಚ್ಚಿಸ್ಲಿಕ್ಕೆ, ಮಸಾಲೆ ಬಳಿಲಿಕ್ಕೆ ಮಾಧ್ಯಮಗಳು ಮಾಡ್ತಿದಾವ, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಗೊತ್ತಿಲ್ಲ. 9,000 ಕೋಟಿ ಒಡೆಯ ಸಾಕಷ್ಟು ಸಿನಿಮಾಗಳನ್ನ ಕೇರಳದಲ್ಲಿ ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರಿಗೆ ನಟ ನಟಿಯರ ಲಿಂಕ್ ಇರುತ್ತೆ. ಅದೇ ರಾಜಕಾರಣಿಗಳ ಲಿಂಕ್ ಇದೆಯೇ? ಇರುತ್ತೆ, ಖಂಡಿತವಾಗೂ ಇರಬೇಕು. ಈಗ ಕೇರಳದಲ್ಲಿ ವಿಪಕ್ಷ ನಾಯಕ ಸತೀಸನ್ ಕೂಡ ಒಂದು ಗಂಭೀರವಾದ ಆರೋಪ ಮಾಡ್ತಿರುವಂತದ್ದು, ಇಲ್ಲಿ ಏನೋ ರಹಸ್ಯ ಇದೆ, ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಇದ್ದಿರಬಹುದು ಅನ್ನೋ ಗಂಭೀರ ಆರೋಪ ಮಾಡ್ತಿದ್ದಾರೆ. ಇದರ ಮಧ್ಯೆ ವಿಧಿವಿಜ್ಞಾನ ಪ್ರಯೋಗಾಲಯ ಅವರ ಪಿಸ್ತೂಲ್ ಅನ್ನ ತಗೊಂಡೋಗಿದೆ. ಟ್ರಿಗರ್ ಮೇಲೆ ಯಾರ ಬೆರಳಚ್ಚುಗಳಿದೆ ಅನ್ನೋದನ್ನ ಗಮನಿಸಿದ ಮೇಲೆ ಇವರೇ ಶೂಟ್ ಮಾಡ್ಕೊಂಡ್ರು, ಬೇರೆಯವರು ಶೂಟ್ ಮಾಡಿದ್ರು ಅನ್ನೋದು ಬಟ ಬಯಲಾಗಲಿದೆ. ಈಗಾಗಲೇ ಇದೇ IT ಅಧಿಕಾರಿಗಳು ಯಾರೆಲ್ಲ ಇದ್ರು ಅವರೆಲ್ಲ
ಗೃಹ ಇಲಾಖೆಗೆ ತಮ್ಮ ಸಬೂಬಿನ ಪಟ್ಟಿಯನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಒಂದು ಸಾವಾಗಿದೆ. ಒಬ್ಬ ಉದ್ಯಮಿ ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಆತನನ್ನ ನೆಚ್ಕೊಂಡು ಒಂದಷ್ಟು ಮನೆ ಅನ್ನ ತಿಂತಿರ್ತಾರೆ ಕೆಲಸ ಮಾಡಿಕೊಂಡು, ಉದ್ಯೋಗ ಕೊಟ್ಟಿರುವಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ಅತ್ಯಂತ ನಿರ್ದಯವಾಗಿ ಸೂಸೈಡ್ ಮಾಡ್ಕೋತಾರೆ ಅಂದ್ರೆ ಒತ್ತಡ ಯಾರದ್ದು? ಮೇಲ್ನೋಟಕ್ಕೆ IT ಅಧಿಕಾರಿಗಳದ್ದು. ಇನ್ನೂ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಚಿಕ್ಕಬಳ್ಳಾಪುರ ಪ್ರಾಂತ್ಯದ ಒಂದು ಯಾವುದು ರೆಸಾರ್ಟ್ ಅಥವಾ ಫಾರ್ಮ್ ಹೌಸ್, ಅಲ್ಲಿಗೂ ಕೂಡ ಲಿಂಕ್ ಮಾಡ್ತಿದ್ದಾರೆ. ನಾಡಿನ ಒಬ್ಬ ಚಿತ್ರಕರ್ಮಿ, ಸಿನಿಮಾ ಕಾರ್ಮಿಕ ತುಂಬಾ ಗಂಭೀರವಾದ ಒಂದಷ್ಟು ವಿಚಾರಗಳನ್ನ ಹೇಳ್ತಿರುವಂತದ್ದು, ನಟಿಯ ಲಿಂಕ್ ಅನ್ನ ಕೊಡ್ತಿರುವಂತದ್ದು, ಅಥವಾ ಈ ಪ್ರಭಾವಿ ನಾಯಕರುಗಳು ಇಬ್ರು ಅವ್ರ ಬಗ್ಗೆ ಉಲ್ಲೇಖ ಮಾಡ್ತಿರುವಂತದ್ದು, ಸುತ್ತಿ ಬಳಸಿ ಒಂದು ವಿಚಾರ ಕಣ್ಮುಂದೆ ಬಂದು ನಿಲ್ತಿರುವಂತದ್ದು. ಈ ಬಳ್ಳಾರಿಯ ಪ್ರಕರಣ, ಈ ಶಿಡ್ಲಘಟ್ಟ ಪ್ರಕರಣ, ಈಗ ಇದು ಏನಾಗ್ತಿರಬಹುದು, ಯಾಕಾಗ್ತಿರಬಹುದು, ಎಲ್ಲವೂ ಕೂಡ ಒಂದೇ ರೀತಿಯ ಚರ್ಚೆ. ವಿಧಾನಸಭೆಯ ಅಧಿವೇಶನದ ಒಳಗಡೆ ಸದನದಲ್ಲಿ ಇಬ್ರು ಬಿಜೆಪಿಯ ನಾಯಕರು, ಒಬ್ರು ಸರ್ ನಿಮ್ಮಿಂದ ನಾನು ಬದುಕೊಳ್ದಿದ್ದೀನಿ, ಯಾರು ಹೇಳ್ತಿರುವಂತದ್ದು? ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನ್ರತ್ನ ಅವರು. ನೀವು ನನಗೆ ರಕ್ಷಣೆ ಕೊಟ್ಟಿದ್ದೀರಿ, ಆ ಕಾರಣಕ್ಕೋಸ್ಕರ ನಾನು ಬದುಕ್ತಿದ್ದೀನಿ, ನಿಮ್ಮ ಋಣ ಇದೆ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಸ್ವಾಮಿ ನಿಮ್ಗೆ ಕೈ ಮುಗಿತೀನಿ, 2.5 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರಿ, ಬೇರೆ ಯಾರಾದ್ರೂ ಬಂದು ಕೂತ್ರೆ ಬಳ್ಳಾರಿಯ ಪ್ರಕರಣಗಳು ಎಲ್ಲಾ ಕಡೆ ಆಗತ್ತೆ ಅಂತ. ಇದಕ್ಕೂ ಲಿಂಕ್ ಇದೆಯಾ? ಆದ್ರೆ ಈಗ ಧ್ವನಿ ಎತ್ತುತ್ತಿರುವಂತವರ ಪಟ್ಟಿ ತಗೊಂಡ್ರೆ ನಾಡಿನ ಅತ್ಯಂತ ಪ್ರಖ್ಯಾತ ಸಾಂಸ್ಕೃತಿಕ ನಾಯಕತ್ವ ಹೊಂದಿರುವಂತಹ ಸಿನಿಮಾದ ಅತಿ ದೊಡ್ಡ ಮನೆಯ ಒಬ್ಬ ವ್ಯಕ್ತಿಯ ಜೊತೆಲಿ ಜಗಳ ಮಾಡಿಕೊಂಡು ಅವರು ಮಾತಾಡ್ತಿದ್ದಾರೆ. ನಾನು ಎಷ್ಟು ಹತ್ರ ಇದ್ದೆ ಅನ್ನೋದನ್ನ ಹೇಳ್ತಿದ್ದಾರೆ. ಇದ್ರ ಜೊತೆಲಿ ಯಾರವರು ಮತ್ತೆ ಇಲ್ಲಿಗೆ ಬಂದ್ ಲಿಂಕ್ ಆಗುತ್ತೆ. ಎಲ್ಲವೂ ಕೂಡ ಈ ಡಾಟ್ಸ್ ಒಂದೇ ಕಡೆ ಬಂದ್ ಸೇರ್ತಿದ್ದಾವೆ. ಒಂದು ಇಲ್ಲಿ IT ಅಧಿಕಾರಿಗಳ ಪಾತ್ರದ ಜೊತೆಯಲ್ಲಿ ಇಂತಹ ಈ ಮನೆ ಹಾಳು ಮಾಡುವಂತಹ ರಾಜಕಾರಣಿಗಳ ಒಂದಷ್ಟು ಮಸಲತ್ತುಗಳು, ಪಾಪ ಇಂಥದ್ದೇ ಮಸಲತ್ತಿನ ಕಾರಣಕ್ಕೋ ಏನೋ ಸಿದ್ಧಾರ್ಥ ಅವರು ಕೂಡ ಪಾಪ ಸುಸೈಡ್ ಮಾಡ್ಕೊಂಡ್ರು. ಈಗ ಮತ್ತೊಂದು ಕೇರಳ ಸರ್ಕಾರ ಕೂಡ ಈ ಬಗ್ಗೆ ಒಂದು ತನಿಖೆ ನಡೆಸುತ್ತೆ. ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಕೂಡ ಈ ಬಗ್ಗೆ ತನಿಖೆ ನಡೆಸುತ್ತೆ. ಎರಡೂ ಸರ್ಕಾರಗಳ ತನಿಖೆ, ಮತ್ತೆ ಕೇಂದ್ರವೂ ಕೂಡ ಇದನ್ನ ಸುಮ್ಮನೆ ನೋಡೋಕ್ ಆಗೋದಿಲ್ಲ. ಯಾಕಂದ್ರೆ ಈಗ ಬಂದಿರುವಂತದ್ದು ಗಂಭೀರ ಆರೋಪ. IT ಮೋದಿಯವರ ಸುಪರ್ದಿಗೆ ಬರುವಂತಹ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಅವರ ಸುಪರ್ದಿ ಅಂದ್ರೆ ಅವರೇ ಪ್ರಧಾನಿ, ಕೇಂದ್ರದಲ್ಲಿ ಅವರೇ ಎಲ್ಲ ನೋಡ್ಕೋಬೇಕಾಗತ್ತೆ. ಯಾವುದೋ ಒಂದು ನೀರಿನ ಭಾಗ್ಯ, ನೀರನ್ನು ಕೊಡ್ತಿದ್ದಾರೆ ಮನೆಗೆ ಅಂತ ಅಂದ್ರೆ ಅಲ್ಲಿ ಮೋದಿ ಇದ್ದಾರೆ ಅನ್ನೋದಾದ್ರೆ ನೀರಾವರಿ ಇಲಾಖೆ ಅಲ್ಲ ಅನ್ನೋದೇ ಆದ್ರೆ ಇದು ಅವ್ರಿಗೆ ಬರುತ್ತೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಆ ಬುಲೆಟ್ ಶೂಟ್ ಮಾಡ್ಕೊಂಡಿದ್ದು ಇವರೇನಾ ಅಥವಾ ಶೂಟ್ ಮಾಡಿದ್ದು ಬೇರೆನಾ? ನಟಿಯ ಲಿಂಕ್ ಕೊಡ್ತಿರುವಂತದ್ದು ಕೂಡ ಸಾಕಷ್ಟು ಜನ ನೋಡಿರುವಂತವ್ರಿಗೆ ಅವರ ದುಡ್ಡಿನ ಲೆಕ್ಕದ ಮುಂದೆ ಅವೇನು ಅಲ್ವೇ ಅಲ್ಲ. ಹನಿ ಟ್ರಾಪ್ ಮಾಡುವಂತದ್ದು ಅಂತವೆಲ್ಲ ಯಾರನ್ನ, ಅವರು ಮಾತಾಡುವ ಧಾಟಿ, ಅವರು ಸ್ಕ್ರೀನ್ ಅಲ್ಲಿ ಕಾಣುವ ರೀತಿ, ವೇದಿಕೆಗಳಲ್ಲಿ ಅಥವಾ ಇಂಟರ್ವ್ಯೂಗಳಲ್ಲಿ ಮಾತಾಡುವ ವೇಗ ಎಲ್ಲವೂ ಕೂಡ ನೋಡಿದ್ರೆ ಅಂತವ್ರಲ್ಲ ಅಂತ ಅನ್ಸುತ್ತೆ. ಅದೇನೇ ಇರಬಹುದು, ಅದು ವೈಯಕ್ತಿಕ. ಅದನ್ನ ಮೀರಿ ಸಾಮಾಜಿಕ ಬದುಕಿನಲ್ಲಿ ಅವರು ಎಂದೂ ಕೂಡ ಕಳಂಕ ಬಳಿದುಕೊಳ್ಳುವಂತಹ ಕೆಲಸಗಳನ್ನ ಮಾಡಲಿಲ್ಲ. ಅವರ ಉದ್ಯಮ, ಅವರ ವೃತ್ತಿ ರಿಯಲ್ ಎಸ್ಟೇಟ್ ದಂಧೆ ಕೂಡ ಇವರನ್ನ ಇಲ್ಲಿಗೆ ತಂದು ನಿಲ್ಲಿಸಿರಬಹುದು. ಅಲ್ಲಿನ ಮಾಫಿಯಾಗಳು, ಅಲ್ಲಿನ ಲಫ್ಡಾತನದ ರಾಜಕಾರಣಿಗಳ ಲಿಂಕ್ ಇರುವಂತಹ ಜನ ಎಲ್ಲವೂ ಕೂಡ ಈಗ ರಾಯ್ ಅವರನ್ನ ಈ ಸ್ಥಿತಿಗೆ ತಳ್ಳಿರಬಹುದು. ಏನೇ ಇರಬಹುದು, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಮೇಲೆ ಗುರುತರ ಆರೋಪ ಬಂದಿದೆ. ಕೇಂದ್ರ ತನಿಖಾ ಸಂಸ್ಥೆಗಳು ಇನ್ನು ಮುಂದೆ ಬೇರೆ ಬೇರೆ ಕಡೆ ಹೋದಾಗ ಇಂಥದ್ದೇ ಪ್ರಕರಣಗಳು ಮುಂದುವರೆದ್ರೆ ಅದಕ್ಕೊಂದು ಸರಿಯಾದ ನೀತಿ ನಿಯಮಗಳನ್ನ, ಕಾನೂನುಗಳನ್ನ ತರಲೇಬೇಕಾಗತ್ತೆ. ತರಲಿಲ್ಲ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ID ಕಾರ್ಡ್ ತೋರಿಸೋದ್ರ ಬದಲು ಇನ್ನು ಮೇಲೆ ಪಿಸ್ತೂಲೋ, ಲಾಂಗೋ, ಮಚ್ಚೋ, ಗನ್ನು ಏನ್ ಬೇಕಾದ್ರೂ ತೋರಿಸಬಹುದು. ಯಾಕಂದ್ರೆ ಇಲ್ಲಾಗಿರೋ ಪ್ರಕರಣ ಅಂಥದ್ದೇ ಒಂದು ಅನುಭವವನ್ನ ಈಗ ಆಗಿರಬಹುದು ಅನ್ನುವಂತಹ ಅಂದಾಜನ್ನ ಜನಕ್ಕೂ ಕೂಡ ಮಾಡ್ತಿದೆ. ನೀವೇನಂತೀರಾ? ಕಮೆಂಟ್ ಮಾಡಿ.